ಅಲ್ಲಿ ಎರಡೂ ತಂಡಗಳ 12ನೇ ಆಟಗಾರರು 12th ಮ್ಯಾನ್. ಟೀಮ್ ಇಂಡಿಯಾ ಬಾಬು 11 12ನೇ ಆಟಗಾರರಿದ್ದಾರೆ. ಅಲ್ಲಿ ಜೈ ಹಿಂದ್ ಹಾಸನಾಂಬ 12ನೇ ಆಟಗಾರರು. ಬನ್ನಿ. ಪವನ್ ಮತ್ತು ಪ್ರದೀಪ್ ಆರಂಭಿಕ ಹಂತದ ಆಟಗಾರರು. ಅಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ. ಸಮಯ 9:55. 10:20ಕ್ಕೆ ಆರಂಭಿಕ ಸೆಷನ್ ಮುಕ್ತಾಯಗೊಳ್ಳಬೇಕಾಗಿದೆ. 6 ಓವರ್ಗಳಿಗೆ ಕೇವಲ 25 ನಿಮಿಷಗಳಿಗೆ ಅವಕಾಶ. ಹೆಚ್ಚುವರಿ ಸಮಯ ಇವತ್ತಿನ ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ನಿಯಮ ನಿಬಂಧನೆಗಳಿಗೆ ಒಳಪಡಬೇಕಾಗುತ್ತೆ. ಮೊದಲವರಿಗಾಗಿ ಪುರುಷೋತ್ತಮ ಲಕ್ಷ್ಮೀಕಾಂತ್. ಆರಂಭಿಕ ದಿನಗಳಲ್ಲಿ ಹಾಸನಾಂಬ ಪರವಾಗಿ ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರು. ತದನಂತರ ರಾಜ್ಯದ ಪ್ರಸಿದ್ಧ ತಂಡ ನ್ಯಾಶ್ ಬೆಂಗಳೂರಿನ ಒಂದು ಹೋರಾಟದ ಬೆನ್ನ ಹಿಂದೆ ಅತ್ಯುತ್ತಮ ಆಟವನ್ನು ದಾಖಲಿಸಿರ್ತಕ್ಕಂಥ ಪುರುಷೋತ್ತಮ ಮೊದಲ ಓವರ್ಗಾಗಿ ಪುರುಷೋತ್ತಮ ಮೊದಲ ಚೆಂಡಿಗಾಗಿ ಸಮಯ ಆರಂಭವನ್ನು ಪಡ್ಕೊಳ್ತಾ ಇದೆ. ನೆಟ ನೇರ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟ. ಇನ್ನಿಂಗ್ಸ್ ಮೊದಲ ಚೆಂಡು. ಲಾಂಗ್ ಆನ್ ಸೀಮಾರೇಖೆ ಹೊರವಾಗಲು ಕ್ರಮಿಸ್ತಾ ಇದೆ. ಮೊದಲ ಚೆಂಡಿಗೆ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರದೀಪ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರು. ತಡ ಮೊತ್ತ 6ಕ್ಕೆ ಕ್ರಮಿಸ್ತಾ ಇದೆ. ದಿನ ಮೊದಲ ಪಂದ್ಯ ಬೆಂಗಳೂರಿನ ಸಚಿನ್ 11 ಜಯವನ್ನು ದಾಖಲಿಸಿದ್ದಾರೆ ರಾಹುಲ್ ಸಿಸಿ ಬೆಂಗಳೂರಿನ ವಿರುದ್ಧವಾಗಿ. ಗತಿ ಪರಿವರ್ತನೆ ಚೆಂಡು. ಸ್ಲೋವರ್ ಚೆಂಡು. ಹೋದ್ದರಿಯ ನಷ್ಟ. ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಪ್ರದೀಪ 2ನೇ ಚೆಂಡಿನಲ್ಲಿ ಸ್ವತಃ ಪುರುಷೋತ್ತಮನಿಗೆ ಕ್ಯಾಚ್ ನೀಡುವುದರ ಮುಖಾಂತರವಾಗಿ ಹೋದ್ದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. 6ಕ್ಕೆ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಬಾಬು 11 ಟೀಮ್ ಇಂಡಿಯಾ. ಹೊಸ ಆಟಗಾರ ಸುಧಾಕರ್ ಅಂಗಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಆಟಗಾರ ಪುರುಷೋತ್ತಮ. ಮತ್ತೆ 3ನೇ ಬಾರಿ ಟೆನ್ನಿಸ್ ಬಾಲ್ನ ವಿದ್ಯಮಾನದಲ್ಲಿರುವ ಅಜಾತ ಶತ್ರು ಆಟಗಾರನು ಅಂತ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಪುರುಷೋತ್ತಮ ಕಳೆದ ಒಂದು ಕೆಲವಾರು ವರ್ಷಗಳಲ್ಲಿ ನ್ಯಾಷನಲ್ ಬೆನ್ನ ಹಿಂದೆ ಅತ್ಯುತ್ತಮ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ ಆಟಗಾರ ಕೂಡ. ಆರಂಭಿಕ ದಿನಗಳಲ್ಲಿ ನಾವು ಕಂಡ ಹಾಗೆ ಹಾಸನಾಂಬ ಪರವಾಗಿ ಒಂದೆರಡು ಪುರುಷೋತ್ತಮ, ಅಕ್ಷಯ್, ಸಿಕೆ ಅಂತ ಆಟಗಾರರು ಆರಂಭಿಕ ದಿನಗಳಲ್ಲಿ ಹಾಸನಾಂಬದ ಪರವಾಗಿ ಆಟವನ್ನು ಆಡಿದ್ರು. ಪ್ರಸ್ತುತ ಹಾಸನಾಂಬದ ಪರವಾಗಿ ತನ್ನ ಆಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಪುರುಷೋತ್ತಮ ಲಕ್ಷ್ಮೀಕಾಂತ್ ಮತ್ತೆ 4ನೇ ಬಾರಿ ಕ್ವಿಕರ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ವೇಗ ಮಿಶ್ರಿತ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಕೊನೆ ಹಂತದಲ್ಲಿ ಪವನ್ ಲೆಗ್ಲಾನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಮೊತ್ತ 7 ಫಾರ್ ಲಾಸ್ ಆಫ್ 1. ಭದ್ರಾವತಿಯ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು BK ಸಂಗಮೇಶ್ ಅವರೊಂದು ಹಿರಿತನದಲ್ಲಿ ಭದ್ರಾವತಿಯ ಬಿ ಬಾಸ್ ಖ್ಯಾತಿಯ BS ಬಸವೇಶ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ
ಕೇಸರಿ ಪಡೆಯ ಚತುರ ಸಂಘಟಕರಾಗಿರ್ತಕ್ಕಂಥ KP ಗಿರೀಶ್ ಅವರೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಹೋರಾಟದಲ್ಲಿ ಎರಡನೇ ಬಾರಿಗೆ ಭದ್ರಾವತಿಯಲ್ಲಿ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ. ಈ ಹಿಂದೆ 2022ಕ್ಕೆ ಮೊದಲ ಬಾರಿಗೆ ಇದೇ ಕ್ರೀಡಾಂಗಣದ ಒಳಭಾಗದಲ್ಲಿ ಓಂ ಟ್ರೋಫಿಗಾಗಿ ವ್ಯವಸ್ಥಿತ ಪಂದ್ಯಾಟವನ್ನು ನಡೆಸಿದ್ರು. ಅಲ್ಲಿ ಬೆಂಗಳೂರಿನ ಜೈ ಕರ್ನಾಟಕ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ RK ತೀರ್ಥಹಳ್ಳಿಯನ್ನು ಮಣಿಸುವ ಮುಖಾಂತರವಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಈ ಬಾರಿ 16 ತಂಡಗಳು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇವತ್ತು 8 ತಂಡಗಳು ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ನಾಳೆ 8 ತಂಡಗಳು ಮತ್ತೆ ಹೋರಾಟಕ್ಕೆ ಇಳಿತಾ ಇದೆ. ರಾಜ್ಯ ಟೆನ್ನಿಸ್ ಬಾಲ್ ಅಗ್ರಸ್ಥಾನೀಯ ತಂಡಗಳೆಲ್ಲ ಕಳೆದ ಬಾರಿಯ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಜೈ ಕರ್ನಾಟಕ ಇಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ನ್ಯಾಶ್ ಬೆಂಗಳೂರಿನ ತಂಡ ಪ್ರಕೃತಿ ನ್ಯಾಶ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಬೆಂಗಳೂರಿನ ಪ್ರಸಿದ್ಧ ಮತ್ತೊಂದು ತಂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಪಂದ್ಯಾಟವನ್ನು ಆಡ್ತಾರೆ. ಜಾನ್ಸನ್ ರಿಯಲ್ ಫೈಟರ್ಸ್ ಪಂದ್ಯಾಟವನ್ನು ಆಡ್ತಾರೆ. ಪಂಚಜನ್ಯ ಕೋಟದ ತಂಡ ಕೂಡ ಪಂದ್ಯಾಟವನ್ನು ಆಡ್ತಾರೆ. ಜೊತೆಗೆ ಇಜಾನ್ ಉಡುಪಿಯ ತಂಡ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಹೊರ ರಾಜ್ಯದ ದೂರದ ಚೆನ್ನೈಯ ಒಂದು ತಂಡ ನಾಳೆ ಈ ಕ್ರೀಡಾಂಗಣದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ನೆಟ ನೇರ ಹೊಡೆತ, ಹೆಲಿಕಾಪ್ಟರ್ ಶಾಟ್, ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಅಲ್ಲಿ ಹಾಸನಾಂಬ, ಜೈ ಹಿಂದ್ ಹಾಸನಾಂಬ 12th ಮ್ಯಾನ್ ಕಳಿಸಿಕೊಡಿ. ಅಭಿ ಹೊಸ ಬೌಲರ್. ತಡ ಮೊತ್ತ 14 ಓಟುಗಳು. ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಗೋಡದ ಹಿಂಭಾಗದಲ್ಲಿ ನವೀನ, ಗೋಟದ ಹಿಂಭಾಗದ ಗಾರುಡಿಗ. ನ್ಯಾಶ್ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದ್ದಾರೆ. ಪ್ರಸ್ತುತ ಜೈ ಹಿಂದ್ ಹಾಸನಾಂಬದ ಪರವಾಗಿ ಪೂರ್ಣಾಂತರವಾಗಿ ಬೇದಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಮತ್ತೆ ಲಾಂಗ್ ಆರ್ ಮತ್ತು ಡೀಪ್ ಮಿಡ್ ವಿಕೆಟ್ ನಡುವೆ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ರೂಪದಲ್ಲಿ 4 ಓಟುಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. 18 ಓಟುಗಳು ಒಂದು ಹೊದ್ದರಿ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ 12 ಫಾರ್ ಲಾಸ್ ಆಫ್ 1, 12ಕ್ಕೆ 1. ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ. ಭದ್ರಾವತಿ ಇತಿಹಾಸದಲ್ಲೇ 2ನೇ ಬಾರಿ ಈ ರೀತಿಯ ದಾಖಲೆ ಪಂದ್ಯಾಟವನ್ನು ನಡೆಸ್ತಾ ಇರತಕ್ಕಂಥ KP ಗಿರೀಶ್ ಅವರ ಒಂದು ವ್ಯವಸ್ಥಿತ ಹೋರಾಟದ ಪಂದ್ಯಾಕೂಟ. ಮತ್ತೆ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ ಬೌಂಡ್ರಿ ರೂಪದಲ್ಲಿ. ಪವರ್ ಪ್ಲೇ ಲಾಭವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ತಾ ಇರತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರಿನ ತಂಡ. ಟಾಸ್ ಪರಾಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ. ತನ್ನ ಮತ್ತೆ 22, 22 ಫಾರ್ ಲಾಸ್ ಆಫ್ 1. ಬಾಬು ರಿವರ್ಸ್ ಶಾಟ್, ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಮತ್ತೆ ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲೆ 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 3 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 25. ಒಂದು ಚೆಂಡು ಬಾಕಿ ಉಳಿತಾ ಇದೆ 2ನೇ ಓವರ್ನಲ್ಲಿ. ತಡ ಮೊತ್ತ 25 ಓಟುಗಳು. ದಿನದ 2ನೇ ಪಂದ್ಯ
ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ ಈ ಪಂದ್ಯ. ಈಗಾಗಲೇ ನಮ್ಮ ಪಂದ್ಯಾಟದ ವೀಕ್ಷಣೆ ರಾಯಣ್ಣ ವೇದಿಕೆಯ ನಾಗಭೂಷಣ್ ಅವರು, ಪಾರ್ಲೆ ಏಜೆನ್ಸಿಯ ಪ್ರಶಾಂತ್ ಅವರು, ಜೊತೆಗೆ ಶಿವಮೊಗ್ಗದಿಂದ ನಸ್ರು ಅವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಪಂದ್ಯಾಕೂಟಕ್ಕೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕ್ರೀಡಾಕೂಟಕ್ಕಾಗಿ. ಅದೇ ರೀತಿ ಸುನಿಲ್ ಡೊನಾಲ್ಡ್ ಮತ್ತು ತಿಲಕ್ ಅವರು ಕೂಡ ಆಗಮಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕ್ರೀಡಾಕೂಟಕ್ಕೆ. ಭದ್ರಾವತಿ ಇತಿಹಾಸದ ಒಂದು ಅತಿ ದೊಡ್ಡ ಮಟ್ಟದ ಪಂದ್ಯಾಟ, ಎರಡನೇ ಬಾರಿಗೆ ಓಂ ಕ್ರಿಕೆಟರ್ಸ್ ಅವರ ವ್ಯವಸ್ಥಿತ ಹೋರಾಟದಲ್ಲಿ KP ಗಿರೀಶ್ ಅವರೊಂದು ಸಾರಥ್ಯದಲ್ಲಿ ನಡೀತಾ ಇದೆ. ಈ ಹಿಂದೆ 2022ಕ್ಕೆ ಮೊಟ್ಟ ಮೊದಲ ಬಾರಿಗೆ ಕ್ರೀಡಾಂಗಣದಲ್ಲಿ ಒಳಭಾಗದಲ್ಲಿ ನಡೆಸಿದ್ದಾರೆ. ಈ ಬಾರಿ 2025ರ ಜನವರಿ ಹೊಸ ವರ್ಷದ ಪರ್ವಕಾಲದಲ್ಲಿ ಈ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ. ಅಲ್ಲಿ ಬೌಲರ್ ರೀ, ಅಲ್ಲಿ ಜೈ ಹಿಂದ್ ಶಿವಮೊಗ್ಗ ಹಾಸನಾಂಬ 12th ಪಾಯಿಂಟ್ ಕಳಿಸಿಕೊಡಿ ಸರ್. ಬಹಳ ಶುದ್ಧ ಬರೆದ ಹೊಡೆತ, ಚೆಂಡು ಸಿಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್, ದಾಖಲಾತಿಯನ್ನು ಕಾಣ್ತಾ ಇದೆ. ಸುಧಾಕರ್ ಸುಲಭವಾಗಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹಳ ಶುದ್ಧ ಬರುತ್ತೆ ಎಸೆತ, ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಎರಡನೇ ಹೋದರಿ ಆಘಾತ ರೂಪದಲ್ಲಿ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಸುಧಾಕರ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ದಿನದ ಮೂರನೇ ಪಂದ್ಯ ಓಂ ಕ್ರಿಕೆಟರ್ಸ್ ಭದ್ರಾವತಿ ಮತ್ತು ವಾಲ್ಸಿಸಿ ಎರಡೂ ತಂಡಗಳ ನಾಯಕರು ಆರಂಭಿಕ ಸೆಷನ್ ಮುಕ್ತಾಯವಾದ ಕೂಡಲೇ ಟಾಸಿಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸ್ ಭದ್ರಾವತಿ ಮತ್ತು ವಾಲ್ಸಿಸಿ ಕ್ಯಾಪ್ಟನ್ ಆರಂಭಿಕ ಸೆಷನ್ ಮುಕ್ತಾಯವಾದ ಕೂಡಲೇ ಟಾಸಿಗೆ ಬರಬೇಕು. ಆ ಬಳಿಕ ದಿನದ ನಾಲ್ಕನೇ ಪಂದ್ಯ ರಾಕ್ ತುಮಕೂರು ಮತ್ತು 11 ಫೈಟರ್ಸ್ ನಂಜನಗೂಡು. ಈ ತಂಡದ ನಾಯಕರು ಕೂಡ ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ಸಂದರ್ಭದಲ್ಲಿ ತಂಡಗಳನ್ನು ಕಾಯುವಂತ ಪ್ರಮೇಯ ಇಲ್ಲ. ಸಂಘಟಕರು ಕರೆ ಕೊಟ್ಟಾಗ ಇಲ್ಲಿ ತಂಡಗಳು ರೆಡಿಯಾಗಿರ್ಬೇಕೆನ್ನುವಂತ ಸೂಚನೆಯನ್ನು ರವಾನಿಸ್ತಾ ಇದ್ದೇವೆ. ಹೊಸ ಆಟಗಾರ ಚಿರು ಅಂಕಣಕ್ಕೆ ಬರ್ತಾ ಇದ್ದಾರೆ ಮೂರನೇ ಓವರ್ನ ಚಾಲ್ತಿಯಲ್ಲೇ. ಪ್ರತಾಪ್ ಮತ್ತೆ ಮೂರನೇ ಚೆಂಡಿಗಾಗಿ ಗತಿ ಪರಿವರ್ತನೆ, ಚೆಂಡು ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ ಸ್ಟಂಪಿಂಗ್ ಆಗಿ.
ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮುಖಾಂತರವಾಗಿ ಹೊದ್ದರಿ ಆಘಾತ. ಹೊಸ ಆಟಗಾರ ಬಾಲಕೃಷ್ಣ ಅಂಗಣಕ್ಕೆ ಬರ್ತಾ ಇರ್ತಕ್ಕಂಥ ಹೊಸ ಆಟಗಾರ. ಮತ್ತೊಂದು ಹೊದ್ದರಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಪ್ರತಾಪ್. ಮೂರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ, ಮತ್ತೆ ಕ್ಯಾಚ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಬಾಲಕೃಷ್ಣ ಕ್ಷೇತ್ರ ರಕ್ಷಣ ಎಡವಟ್ಟು. ಬಾಲಕೃಷ್ಣರ ಮುಖಾಂತರವಾಗಿ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 2 ಬಾರಿ ಮಿಸ್ಟರ್ ಏಷ್ಯಾ ಹಾಗೂ 3 ಬಾರಿ 5 ಬಾರಿ ಮಿಸ್ಟರ್ ಇಂಡಿಯಾ ದೇಹದಾಡೆ ಪಟುವಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಓರ್ವ ಹೆಮ್ಮೆಯ ಕ್ರೀಡಾಪಟು ಕೂಡ ಶ್ರೀಯುತ ಬಾಲಕೃಷ್ಣ ಅವರು. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಲ್ಲಿರ್ತಕ್ಕಂಥ ಶ್ರೀಯುತ ಸುನೀಲ್ ಡೊನಾಲ್ಡ್ ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸುನೀಲ್ ಡೊನಾಲ್ಡ್ ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಮಗಿದ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕಾರ್ಯಕ್ರಮದ ವೇದಿಕೆಗಾಗಿ. ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಶ್ರೀಯುತ ಸುನೀಲ್ ಡೊನಾಲ್ಡ್ ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತನ್ನ ಮೊತ್ತ 38 ಓಟುಗಳು. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ಅಲ್ಲಿ ಸಮಯ ಗಮನಿಸಿಕೊಳ್ಳಿ. ಮೊದಲ 3 ಓವರ್ಗಾಗಿ 16 ನಿಮಿಷ ಆಗಿದೆ. ಇನ್ನು ಕೇವಲ 9 ನಿಮಿಷ ಇದೆ 3 ಓವರ್ಗಳಿಗೆ, ಗಮನದಲ್ಲಿಟ್ಕೊಳ್ಳಿ. ಮೊದಲ 3 ಓವರ್ಗೆ 16 ನಿಮಿಷ ಆಗಿದೆ. ಇನ್ನು 9 ನಿಮಿಷ ಅಷ್ಟೇ ಬಾಕಿ ಇದೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಪಂದ್ಯಾಟಕ್ಕೆ ವೀಕ್ಷಣೆಗೆ ಆಗಮಿಸ್ತಾ ಇರ್ತಕ್ಕಂಥ ಶ್ರೀಯುತ ಮೈಕಲ್ ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಮೈಕಲ್ ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತನ್ನ ಮೊತ್ತ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 38. 4ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪುರುಷೋತ್ತಮ ಲಕ್ಷ್ಮೀಕಾಂತ್, ಹಿರಿಯ ಅನುಭವಿ ಆಟಗಾರ. ಟೆನಿಸ್ ಬಾಲ್ ಕಂಡವರು ಅಜಾತ ಶತ್ರು ಅನ್ನುವಂತ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಯಾವುದೇ ಆಟಗಾರರ ಜೊತೆ ಅತ್ಯುತ್ತಮವಾಗಿ ಹೊಂದಿಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಹಿರಿಯ ಅನುಭವಿ ಕ್ರಿಕೆಟರ್. ಬೀಸುವಂತಹ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಮಿಡ್ ವಿಕೆಟ್ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಜಣ್ಣ ಮಾಸ್ಟ್ರು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ರಸ್ತೆಗಳಲ್ಲಿ ಪಾರ್ಕ್ ಮಾಡಿರ್ತಕ್ಕಂಥ KA14 C6199 ಈ ಒಂದು ವೆಹಿಕಲ್, ಅದೇ ರೀತಿ KA46 M8965, ಅದೇ ರೀತಿ KA67 M1320,
KA03NU1284, ಅದೇ ರೀತಿ KA04ML4237 ಈ ಎಲ್ಲ ಕಾರ್ಗಳನ್ನು ಗಾಡಿಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಬಸವರಾಜು ಹೊದ್ದರೆಯನ್ನು ಒಪ್ಪಿಸ್ತಾ ಇದ್ದಾರೆ. ಬಾಲಕೃಷ್ಣ ಹೊದ್ದರೆಯನ್ನು ಒಪ್ಪಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಪಂದ್ಯಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವೆಹಿಕಲ್ಸ್ಗಳನ್ನು ಯಾವುದಾದ್ರೂ ಒಂದೇ ಬದಿಯಲ್ಲಿ ಪಾರ್ಕ್ ಮಾಡಿ ಅನ್ನುವಂಥ ವಿನಂತಿ ಮಾಡ್ತಾ ಇದ್ದೇವೆ. ರಸ್ತೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡಬೇಡಿ. ಬಹಳಷ್ಟು ತಮರತೆ ಎಸೆತ ಅಂತಿಮ ಹಂತದಲ್ಲಿ ಡೀಪ್ ತಡಮಾನಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ತಂಡ ಮೊತ್ತ 42. ಇಲಿಯಾಸ್ ರಿಯಾಸ್ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 4ನೇ ಓವರ್ನ ಚಾಲ್ತಿಯಲ್ಲಿ ತಂಡ ಮೊತ್ತ 42 ಓಟಗಳು. ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಅಡವಟ್ಟು. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದಾರೆ. ತಂಡ ಮೊತ್ತ 44ಕ್ಕೆ ತಲುಪ್ತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 44 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬಾಬು 11 ಟೀಮ್ ಇಂಡಿಯಾ ಬೆಂಗಳೂರಿನ ತಂಡ. ಇವತ್ತು ಬೆಂಗಳೂರಿನ ಕೆಲವೊಂದು ಯುವ ಆಟಗಾರರ ಪ್ರತಿಷ್ಠಿತ ತಂಡಗಳು ಸಣ್ಣ ಸಾಟವನ್ನು ಮಾಡಿದ್ರೆ ನಾಳೆ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ತಂಡಗಳೆಲ್ಲ ನಾಳೆ ಆಗಮಿಸ್ತಾರೆ. ಈಗಾಗಲೇ ಬೆಂಗಳೂರಿನ ಯುವ ಆಟಗಾರರ ಸಚಿನ್ 11 ಮೊದಲ ಜಯವನ್ನು ದಾಖಲಿಸಿದ್ದಾರೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಸ್ಪೂಟ್ನಿಕ್ ಬಾಲ್ ಬ್ಯಾಡ್ಮಿಂಟನ್ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಅವರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ 5ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪ್ರತಾಪ್. ಹಾಗೆಯೇ ಕಾರ್ಯಕ್ರಮದ ವೀಕ್ಷಣೆಯಲ್ಲಿರ್ತಕ್ಕಂಥ ಶ್ರೀಯುತ ಮೈಕಲ್ ಅವರನ್ನು ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮೈಕಲ್ ಅವರನ್ನ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ಸರ್. ಮತ್ತೆ ಥರ್ಡ್ ಅಂಪೈರ್ ಸೂಚನೆಗೆ ರವಾನಿಸಿದ್ದಾರೆ. ಅಲ್ಲಿ ಜೈ ಭಾರತ ಶಿವಮೊಗ್ಗ ಹಾಸನಾಂಬ 12ನೇ ಆಟಗಾರರನ್ನು ಕಳಿಸಿಕೊಡಿ ಸರ್. ಜೈ ಹಿಂದ್ ಹಾಸನಾಂಬ 12th ಮ್ಯಾನ್. ಪ್ರತಾಪ್ ಮತ್ತೆ ಹೊಸ ಬೌಲರ್. ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 45 ಚಾಲ್ತಿಯ 5ನೇ ಓವರ್ನಲ್ಲಿ. ಕೊನೆ ಹಂತದಲ್ಲಿ ಗಲ್ಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 46ಕ್ಕೆ ತಲುಪ್ತಾ ಇದೆ.
ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಲ್ಲಿ ದಿನದ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಓಂ ಕ್ರಿಕೆಟರ್ಸ್ ಭದ್ರಾವತಿ ಮತ್ತು ವಾಲ್ಸಿಸಿ ಕ್ಯಾಪ್ಟನ್ ಟಾಸಿಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಬಹಳಷ್ಟು ಬರದೆ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಮತ್ತೆ ಹೊದ್ದರಿ ಆಘಾತ. 5ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೊಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರಿನ ತಂಡ. ಬೆಂಗಳೂರಿನ ಸಚಿನ್ 11 ಈಗಾಗಲೇ ಮೊದಲ ಪಂದ್ಯವನ್ನು ಜಯಿಸಿದ್ದಾರೆ. ಈ ಋತುವಿನಲ್ಲಿ ಗಿಳಿಯಾರಿನ ಅಪ್ಪು ಅಸಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪಂದ್ಯ ಹಾಕುಡ್ದ 40 ಗಜಗಳ ಪಂದ್ಯ ಹಾಕುಡ್ದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಸಚಿನ್ 11 ಸಾಗರ್ ಗೌಡ್ರ ಅವರ ನೇತೃತ್ವದಲ್ಲಿ ಆಡ್ತಾ ಇರ್ತಕ್ಕಂಥ ಸಚಿನ್ 11 ಜಯಿಸಿದ್ದಾರೆ. 15 ದಿನಗಳ ಕೆಳಭಾಗದ KR ಪುರದ ಎಡ್ಮಿನ್ ಅಂಡ್ ಎಲ್ವಿನ್ ಮೆಮೋರಿಯಲ್ ಪಂದ್ಯ ಹಾಕುಡ್ದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಸಚಿನ್ 11 ಇಲ್ಲಿ ಮೊದಲ ಜಯವನ್ನು ದಾಖಲಿಸಿದ್ದಾರೆ. ಮತ್ತೆ ಪ್ರತಾಪ ಬಹಳಷ್ಟು ತಮರದ ಹೊಡೆತ, ರಿವರ್ ಶಾಟ್, ಇವಾಗ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಮುಖಾಂತರವಾಗಿ ಬಿರುಸಿನ ಸಿಕ್ಸರ್ 5ನೇ ಓವರ್ನ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ತನ್ನ ಮೊತ್ತ 55, 55. ಮುನಿ ಸಿಕ್ಸರ್ ದಾಖಲಿಸಿದ್ದಾರೆ. ತನ್ನ ಮೊತ್ತ 55, 55. ಕೊನೆಯವರೆಗಾಗಿ ಅಲ್ಲಿ ಕೇವಲ 1 ನಿಮಿಷ ಇದೆ, ಗಮನದಲ್ಲಿಟ್ಕೊಳ್ಳಿ. ಈಗಾಗಲೇ 24 ನಿಮಿಷ ಮುಕ್ತಾಯ ಆಗಿದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು ಮುನಿ. 6 ಓಟಗಳ ಸೇರ್ಪಡೆ. ಪವನ್ ಸಿಕ್ಸರ್ ದಾಖಲಿಸಿದ್ದಾರೆ. ತಡ ಮೊತ್ತ 61. ಆರಂಭಿಕ ಆಟಗಾರರಾಗ ಇನ್ನೂ ಕೂಡ ಅಂತಿಮ ಹಂತದವರೆಗೆ ದಾಂಡನ್ನು ವಿಸ್ತರಿಸ್ತಾ ಇರ್ತಕ್ಕಂಥ ಪವನ್ ವೈಡ್ +4, 5 ಓಟಗಳ ಸೇರ್ಪಡೆ. ಅದೃಷ್ಟದ ಓಟ ಮತ್ತೆ ಬರ್ತಾ ಇದೆ. ತಡ ಮೊತ್ತ 66 ಓಟಗಳು. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಮೈಕಲ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ ಇದೆ. ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 67. ಅಂತಿಮ ಹಂತದ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅತ್ಯುತ್ತಮ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಮತ್ತೆ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಹಕೀಮ್
ಶಾಟ್ ಆಗಿತ್ತು. ಮತ್ತೆ ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಪವನ್ ದಾಂಡಿನಲ್ಲಿ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 74 74. ಕ್ಯಾಚ್ ಪಡ್ಕೊಂಡ್ರು. ಇವರೆಗೆ ಬಿರುಸಿನ ಒಂದು ಆಟವನ್ನು ದಾಖಲಿಸಿರ್ತಕ್ಕಂಥ ಪವನ್ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಜಯಂತ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಅತಿಕ್ರಮ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆ. ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ರನ್ಔಟ್ ರೂಪದಲ್ಲಿ ಜಯಂತ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಹೊಸ ಆಟಗಾರ ಮಂಜಾ, ಪೇಟಿಎಂ ಮಂಜಾ. ಜಯಂತ ರನ್ಔಟ್ ರೂಪದಲ್ಲಿ ಹೋದರೆ ಒಪ್ಪಿಸಿದ್ದಾರೆ. ಹೊಸ ಆಟಗಾರ ಮಂಜಾ ಅಂಗಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಆಟಗಾರ. ಬಿರುಸಿನ ಹೊಡೆತ ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಮುಖಾಂತರವಾಗಿ ಮೊದಲ 6 ಓವರ್ಗಳ ಮುಕ್ತಾಯಕ್ಕೆ 75 ಓಟವನ್ನು ದಾಖಲಿಸಿದ್ದಾರೆ. 75 76ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಜೈ ಹಿಂದ್ ಹಾಸನಾಂಬ ಬಿರುಸಿನ ಆಟವನ್ನು ಆಡಲೇಬೇಕಾಗಿದೆ. ಭದ್ರಾವತಿಯ ಕನಕ ಮಂಟಪ ಕ್ರೀಡಾಂಗಣ ಒಳಭಾಗದಲ್ಲಿ ಆ ಲೆಕ್ಕಾಚಾರ ತಲೆ ಕೆಳಗಾದ್ರೆ ಬಹುತೇಕ ಆರಂಭಿಕ ಪಂದ್ಯವನ್ನು ಕಳ್ಕೊಳ್ಳುವಂತ ಅಪಾಯಕ್ಕೂ ಕೂಡ ಸಿಲುಕಬಲ್ಲಂತ ಸಾಧ್ಯತೆಯ ಪಂದ್ಯ. ದಿನದ ಮೊದಲ ಪಂದ್ಯ ಸಚಿನ್ 11 ಜಯವನ್ನು ದಾಖಲಿಸಿದ್ದಾರೆ. ಭದ್ರಾವತಿಯ ಅಭಿವೃದ್ಧಿಯ ಹರಿಕಾರರು, ಚತುರ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ BK ಸಂಗಮೇಶ್ ಅವರೊಂದು ಹಿರಿತನದಲ್ಲಿ ಭದ್ರಾವತಿಯ ಬಿಬಾಸ್ ಖ್ಯಾತಿಯ BS ಬಸವೇಶ್ ಅವರೊಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತೆರಡನೇ ಬಾರಿ ಶಾಟ್ ಆಗಿತ್ತು. ಬಹಳ ಶುದ್ಧಮರದ ಹೊಡೆತ, ಚೆಂಡು ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ 6 ಓಟಗಳ ಮುಖಾಂತರವಾಗಿ. ದರ್ಶನ್ ಮೊದಲ ಸಿಕ್ಸರ್ ದಾಖಲಿಸಿದ್ದಾರೆ. ತಂಡ ಮೊತ್ತ 7. ಮಂಜಾ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಬ್ಲಾಕ್ ಆಲ್ ಚೆಂಡು ಯಾರ್ಕರ್ ಅಂತ ಎಸೆತ 1 ಓಟಗಳಿಗೆ ಅಷ್ಟು ಅವಕಾಶವನ್ನು ಮಾಡಿಕೊಡ್ತಾರೆ. ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ತಂಡ ಮೊತ್ತ 8. ಅಲ್ಲಿ ಓಂ ಕ್ರಿಕೆಟರ್ಸ್ ಭದ್ರಾವತಿ ಮತ್ತು ವಾಲ್ಸಿಸಿ ಟಾಸ್ ಮುಕ್ತಾಯಗೊಳಿಸಿ ಸರ್. ವಾಲ್ಸಿಸಿ ಕ್ಯಾಪ್ಟನ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ನಿರೀಕ್ಷಿತ ಆಟ ಇನ್ನೂ ಕೂಡ ಬರ್ತಾ ಇಲ್ಲ. ಬಿರುಸಿನ ಆಟವನ್ನು ಆಡಬಲ್ಲಂತವರ್ವ ಬಿಗ್ ಹಿಟ್ಟರ್ ಕೂಡ ಅವರ ದಾಂಡಿನ ಮುಖಾಂತರವಾಗಿ ಓಟಗಳು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು, ಮತ್ತೆ ಬಿರುಸಿನ ಹೊಡೆತ, ಚೆಂಡು ನೋ ಬಾಲ್ ಪ್ಲಸ್ ಸಿಕ್ಸರ್.
ಈಗಾಗಲೇ ಒಂದು ಟಾಸ್ ಕಾರ್ಯಕ್ರಮವನ್ನು ಮೈಕಲ್ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ತಡ ಮೊತ್ತ 16. ಕ್ಷಣ ಕಾಲ ಮತ್ತೆ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನ, ಬಹಳಷ್ಟು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಈ ಹಂತದಲ್ಲಿ. ದರ್ಶನ್ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ದರ್ಶನ್ ಇವಾಗ ಎರಡನೇ ವಿಕೆಟ್ ರೂಪದಲ್ಲಿ ಹೋದರನ್ನು ಒಪ್ಪಿಸಿದ್ದಾರೆ. ಹೊಸ ಆಟಗಾರ ಪುರುಷೋತ್ತಮ ಕಳೆದ ವಾರಾಂತ್ಯ ತಿಪಟೂರಿನಲ್ಲೊಂದು ಅತ್ಯುತ್ತಮ ಆಟವನ್ನು ಆಡಿದ್ರು. ಕ್ಲಾಸಿಕ್ ತಿಪಟೂರಿನ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಪ್ರಸ್ತುತ ಒತ್ತಡದ ಘಟ್ಟದಲ್ಲಿ ಅಂಗಣಕ್ಕೆ ಬರ್ತಾ ಇದ್ದಾರೆ. 16ಕ್ಕೆ 2 ಎರಡನೇ ಆಘಾತವನ್ನು ಕಾಣ್ತಾ ಇದೆ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 16 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 16 ಫಾರ್ ಲಾಸ್ ಆಫ್ 2. ಮತ್ತೆ ಜಯಂತ ಮುಂದಿನ ಪಂದ್ಯ ಟಾಸ್ ಜಯವನ್ನು ಓಂ ಕ್ರಿಕೆಟರ್ಸ್ ಜಯಿಸಿದ್ದಾರೆ. ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇರ್ತಕ್ಕಂಥ ತಂಡ. ಮತ್ತೆ ಜಯಂತ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾರ್ಟ್ ಬೌಂಡ್ರಿಯನ್ನು ಚು ನವೀನ ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ. ತಡ ಮೊತ್ತ 20. ತಡ ಮೊತ್ತ 20. ಇನ್ನೂ ಕೂಡ 50. ಆ ರೋಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಒಂದು ಚು ನವೀನ್ ಅಂಗಣದ ಒಳಭಾಗದಲ್ಲಿ ಇರುವಷ್ಟು ಹೊತ್ತಿನವರೆಗೆ ಓಟವನ್ನು ಅತ್ಯುತ್ತಮವಾಗಿ ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಮತ್ತೆ ಜಯಂತ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಲ್ಲಿ ಪಂದ್ಯ ಮುಕ್ತಾಯವಾದ ಶೀಘ್ರಗತಿಯಲ್ಲಿ ಓಂ ಭದ್ರಾವತಿ ಆಟಗಾರರು ಕ್ಷೇತ್ರ ರಕ್ಷಣೆಗೆ ಸಾಗಬೇಕು. ನೆಟ್ ನೇರ ಹೊಡೆತ ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಚು ನವೀನ ದಾಳಿನ ಮುಖಾಂತರವಾಗಿ ಮತ್ತೊಂದು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 26ಕ್ಕೆ ತಲುಪ್ತಾ ಇದ್ದಾವೆ. 76ರ ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೂರನೇ ಓವರ್ನ ಚಾಲ್ತಿಯಲ್ಲಿ 2 ಹೊದ್ದರಗಳ ಆಘಾತದ ನಡುವೆ 26 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 50 ಓಟಗಳು ಬರಬೇಕಾಗಿದೆ ಜೈ ಹಿಂದ್ ಹಾಸನಾಂಬ ತಂಡಕ್ಕೆ. ತಡ ಮೊತ್ತ 26. ನೆಟ್ ನೇರ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಹಂತದಲ್ಲಿ ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಕ್ಯಾಚ್ ಕೂಡ ಮಂಜ ಕೈ ಸೇರ್ತಾ ಇದೆ. ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಹಾಸನಾಂಬ ಜೈ ಹಿಂದ್ ಮೂರನೇ ಆಘಾತವನ್ನು ಕಾಣ್ತಾ ಇದೆ. 26ಕ್ಕೆ 3. 26 ಫಾರ್ ಲಾಸ್ ಆಫ್ 3. ಹೊಸ ಆಟಗಾರ ಅಭಿ ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕಾಗಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು, ತಮಿಳು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಅವರಿಗೆ ಆತ್ಮೀಯ ಆದರಣೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಜಯಂತ ಹೋದರೆ ಯಶಸ್ಸನ್ನು ಪಡ್ಕೊಂಡ್ರು. ಪ್ರಾಮುಖ್ಯ ಹೋದರೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಈ ಪರಿಸರದ ಒಂದು ಹಿರಿಯ ಆಟಗಾರರಾಗಿರ್ತಕ್ಕಂಥ ಶ್ರೀಯುತ ವಾಸು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆ ಹೊರ ಭಾಗದಲ್ಲಿರ್ತಕ್ಕಂಥ ರಸ್ತೆ ಬದಿಯಲ್ಲಿರ್ತಕ್ಕಂಥ ಡೆಕೋರೇಷನ್ ವೆಹಿಕಲ್ ಅನ್ನು ಶೀಘ್ರಗತಿಯಲ್ಲಿ ತೆರವುಗೊಳಿಸಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಈ ಒಂದು ಪಂದ್ಯಾಟದ ಸಹಕಾರವನ್ನು ಅತ್ಯುತ್ತಮವಾಗಿ ನೀಡ್ತಾ ಇರತಕ್ಕಂಥ ಆರಕ್ಷಕ ಠಾಣೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನಾವು ಓಂ ಕ್ರಿಕೆಟರ್ಸ್ ವತಿಯಿಂದ ಪ್ರೀತಿಯ ಕೃತಜ್ಞತೆ, ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿರ್ತಕ್ಕಂಥ ಡೆಕೋರೇಷನ್ ವೆಹಿಕಲ್ ಅನ್ನು ತೆಗಿಬೇಕು ಎನ್ನುವಂತ ವಿನಂತಿ ಮಾಡ್ತಾ ಇದ್ದಾರೆ. ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಅಲ್ಲಿ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 26. ಅಲ್ಲಿ ಪಂದ್ಯ ಮುಂದುವರಿಸಿ ಸರ್. ಟೀಮ್ ಇಂಡಿಯಾ ಬಾಬು 11 ಅಂತಿಮ 18 ಸತ 50 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. 18ಕ್ಕೆ 50. ಸತ 50 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೊಸ ಬೌಲರ್ ಹರ್ಷದ್, ಹೊಸ ಬೌಲರ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಪುರುಷೋತ್ತಮ ಮತ್ತೆ ಹೊದ್ದರಿಯನ್ನು ಒಪ್ಪಿಸಿದ್ದಾರೆ. ಎಪ್ಪತ್ತಾರರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಜೈ ಹಿಂದ್ ಹಾಸನಾಂಬ ಸದ್ಯ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಅಂತಿಮ 17 ಸತ ಜಯಕ್ಕಾಗಿ 50 ಓಟಗಳು ಬರಬೇಕಾಗಿದೆ. ಶರತ್ ಹೊಸ ಆಟಗಾರ. ಶರತ್ ಸಾಲೂರು ಕಳೆದ ಬಾರಿ RK ಪರವಾಗಿ ಆಟವನ್ನು ಆಡಿದ್ರು. ಈ ಬಾರಿ ಜೈ ಹಿಂದ್ ಹಾಸನಾಂಬದ ಪರವಾಗಿ. ಅಂತಿಮ 17 ಸತ 50 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ನೆಟ್ ನೇರ ಹೊಡೆತ, ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ತಾನು ಎದುರಿಸಿದ ಮೊದಲ ಚೆಂಡಿನಲ್ಲಿ ಸಿಕ್ಸರ್ ಅನ್ನು ಶರತ್ ಸಾಲೂರು ದಾಖಲಿಸ್ತಾ ಇದ್ದಾರೆ. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 32ಕ್ಕೆ ತಲುಪ್ತಾ ಇದೆ. 16 ಸತ 44 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 16ಕ್ಕೆ 44. ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಸುಲಭ ಕ್ಯಾಚ್ ಕೂಡ ಮತ್ತೆ ಪಡ್ಕೊಂಡಿದ್ದಾರೆ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಒಂದು ಚೆಂಡಿನ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ದಿನ ಮುಂದಿನ ಪಂದ್ಯ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ ವಾಲ್ಸಿಸಿಯನ್ನು ಎದುರಿಸ್ತಾ ಇದೆ. ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಓಂ ಕ್ರಿಕೆಟರ್ಸ್ ಕ್ಷೇತ್ರಕ್ಷಣೆ ಆಯ್ದುಕೊಳ್ತಾ ಇರ್ತಕ್ಕಂಥ ತಂಡ. ಹಕೀಂ ಹೊಸ ಆಟಗಾರ.
ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಕೊನೆ ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಶಾಟ್ ಆಗಿತ್ತು. ಬಿರುಸಿನ ಫುಲ್ ಶಾಟ್. ಇವಾಗ ಚೆಂಡು ಸಿಮಾರಕ್ಕೆ ಅಂಚಿಗೆ ಸಾಗ್ತಾ ಇದೆ. ಬೌಂಡ್ರಿ ಅಡ್ಡಾಯಿಸುವಂತ ಪ್ರಕ್ರಿಯೆ ನಡೀತಾ ಇದೆ. 1 ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. ದುರ್ಬಲ ಮಟ್ಟದ ಓಟವನ್ನು ದಾಖಲಿಸಿದ್ದಾರೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಅಲ್ಲಿ ಬೌಂಡ್ರಿ ಚೆಕಿಂಗ್ ಆಗಿ ತಡಂಪರ್ ಸೂಚನೆ ರವಾನಿಸಿದ್ದಾರೆ. ಬೌಂಡ್ರಿ ಚೆಕಿಂಗ್ ಆಗಿ ತಡಂಪರ್ ಸೂಚನೆ ರವಾನಿಸಿದ್ರು. ತಡ ಮೊತ್ತ 4ನೇ ಓವರ್ನ ಮುಕ್ತಾಯದ ಹಂತದಲ್ಲಿ ತನ್ನ ಪ್ರಮುಖ 3 ಹುದ್ದೆಗಳ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ 4 ಹುದ್ದೆಯ ಆಘಾತದ ನಡುವೆ ಪಂದ್ಯಾಟದ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಬಿತ್ತರಿಸ್ತಾ ಇದೆ. ಸರ್ಫರಾಜ್ ಭಾಯ್ ಅವರೊಂದು ನೇತೃತ್ವದಲ್ಲಿ M9 ಸ್ಪೋರ್ಟ್ಸ್ ಅತ್ಯುತ್ತಮವಾಗಿ ಪಂದ್ಯಾಟವನ್ನು ಬಿತ್ತರಿಸ್ತಾ ಇರ್ತಕ್ಕಂಥ ಸೇಫ್ ಅನ್ನುವಂತ ಕ್ಷೇತ್ರಕ್ಷಣೆ ಸೇಫ್ ಅನ್ನುವಂತ ಸೂಚನೆಗಳ ರವಾನೆ ಆಗ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ತನ್ನ ಮತ್ತೆ 33 ಅಂತಿಮ 12 ಸತ ಜಯಕ್ಕಾಗಿ 43 ಓಟಗಳು ಬರಬೇಕಾಗಿದೆ. 12ಕ್ಕೆ 43 ಮತ್ತೆ ಮಂಜ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 11 ಎಸೆತ 40 ವೈಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮತ್ತು 34 ಓಟಗಳು. ಶಾಟ್ ಆಗಿತ್ತು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟು ಈ ರೀತಿಯ ಹೊಡೆತಗಳು ವಿಜಯದ ಅಂತರ ತಗ್ತದೆ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಹೊಡೆತಗಳಲ್ಲ. ಬೌಂಡ್ರಿ ಸಿಕ್ಸರ್ಗಳ ಅನಿವಾರ್ಯತೆಯನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಜೈ ಹಿಂದ್ ಹಾಸನಾಂಬ ಸದ್ಯ ಒತ್ತಡದಲ್ಲಿದೆ. ಮತ್ತೆ ಮಂಜ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರೆ ಮತ್ತೆ ವೈಡ್ ಬಾಲ್ ನ ಸೂಚನೆ. ಪೇಟಿಎಂ ಮಂಜ. ಮತ್ತೆ ಮಂಜ ಅತ್ಯುತ್ತಮ ಎಸೆತ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದ್ದಾವೆ. ತಡ 37 39 ಓಟಗಳು ಬರಬೇಕಾಗಿದೆ ಇನ್ನೂ ಕೂಡ ಜಯಕ್ಕಾಗಿ. ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಣಿಯಣ್ಣವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಆದರಣೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕಾರ್ಯಕ್ರಮಕ್ಕಾಗಿ. ಅಂತಿಮ ಹಂತದ 2 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ.
ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಮಂಚ ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತ, 5ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅರ್ಧಾಂಶ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಜೈ ಹಿಂದ್ ಹಾಸನ 6ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಣಿಯಣ್ಣವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಮಗಿದು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕ್ರೀಡಾಕೂಟಕ್ಕಾಗಿ. ಹೊಸ ಆಟಗಾರ ಭರತ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಈ ಪಂದ್ಯ ಮುಕ್ತಾಯವಾದ ಶೀಘ್ರಗತಿಯಲ್ಲಿ ಓಂ ಕ್ರಿಕೆಟರ್ಸ್ ಭದ್ರಾವತಿ ಆಟಗಾರರು ಕ್ಷೇತ್ರ ರಕ್ಷಣೆಗೆ ಸಾಗಬೇಕು. ಅಲ್ಲಿ ವಾಲ್ಸಿಸಿ ಆರಂಭಿಕ ಹಂತದ ಆಟಗಾರರು ಕೂಡ ರೆಡಿ ಆಗಿರ್ಬೇಕನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಬೀಸುವಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಈ ಹಂತದಲ್ಲಿ ಮುನಿ ಪಡ್ಕೊಂಡ್ರು. ಹೋದರೆ ನಷ್ಟ. 7ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಜೈ ಹಿಂದ್ ಹಾಸನಾಂಬ ಬಹುತೇಕ ಮೊದಲ ಪಂದ್ಯವನ್ನು ಕಳ್ಕೊಳ್ಳೋಬಲ್ಲಂತ ಸಾಧ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ರಾಕಿ ಆರಂಭಿಕ ದಿನಗಳಲ್ಲಿ ಹಾಸನಾಂಬ ಕ್ರಿಕೆಟರ್ಸ್ ಅನ್ನು ಒಂದೆಡೆ ಹರ್ಷ ಮತ್ತು ರಾಕಿ ಅತ್ಯುತ್ತಮವಾಗಿ ನಡೆಸಿಕೊಂಡಿರ್ತಕ್ಕಂಥ ಆಟಗಾರರು. ಪ್ರಸ್ತುತ ಹರ್ಷ ಕ್ರಿಕೆಟ್ನಿಂದ ಬಹುತೇಕ ನೈಪಥ್ಯಕ್ಕೆ ಸರಿದ್ರೆ ರಾಕಿ ಹಾಸನಾಂಬವನ್ನು ಮುನ್ನಡೆಸ್ತಾ ಇರ್ತಕ್ಕಂಥವರು ಪ್ರವರ್ತಕರು ಕೂಡ ಸದ್ಯ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆಯವರೆಗಾಗಿ ಮುನಿ ಎಸ್ಗಾರಿಕೆ ಭಾಗದಲ್ಲಿ ಅಂತಿಮ 38 ಓಟಗಳು ಬರಬೇಕಾಗಿದೆ. 6 ಚೆಂಡುಗಳಲ್ಲಿ 6 ಸಿಕ್ಸರ್ನ ಜೊತೆಗೆ ಅದೃಷ್ಟದ ಓಟಗಳ ದಾಖಲಾತಿಯನ್ನು ಕಂಡ್ರೆ ಮಾತ್ರ ಇಲ್ಲಿ ಜೈ ಹಿಂದ್ ಹಾಸನಾಂಬ ಜಯ ದಾಖಲಿಸಬಲ್ಲಂತ ಸಾಧ್ಯತೆ ಪಂದ್ಯ. ನೆಟ್ ನೇರ ಹೊಡೆತವನ್ನು ದಾಖಲಿಸಿದ್ರು. ಬ್ಯಾಕ್ ಟು ಬೌಲರ್ಸ್ ಆಟ. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವೆ ಚೆಂಡು ಸಾಗ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಬಹಳ ಶುತಮರ ಹೊಡೆತ. ಡೀಪ್ ಕವರ್ ಬೌಂಡರಿ ಭಾಗದ ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ತನ್ಮೂಲಕ ರಾಕಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ. ತಡ ಮೊತ್ತ 43ಕ್ಕೆ ತಲುಪ್ತಾ ಇದೆ. 33 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಶಾಟ್ ಆಗಿತ್ತು. ಬಹಳ ಶುತಮರದ ಹೊಡೆತ. ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ರಾಕಿ ದಾಖಲಿಸಿದ್ರೆ 4 ಓಟಗಳ ಸೇರ್ಪಡೆ. ತಡ ಮೊತ್ತ 47ಕ್ಕೆ ತಲುಪ್ತಾ ಇದೆ. 47. 29 ಓಟಗಳು ಬರಬೇಕಾಗಿದೆ ಅಂತಿಮ 2 ಚೆಂಡುಗಳಲ್ಲಿ. ಔಟ್. ಈ ತನ್ಮಧ್ಯೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 1 ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 47. 29 ಓಟಗಳ ಸವಾಲು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರವಾಗಿ 27 ಓಟಗಳದ್ದು ಭರ್ಜರಿ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರಿನ ತಂಡ. ಈ ಒಂದು
ವಾಲ್ಸಿಸಿ ಆರಂಭಕಾರರು ಜೊತೆಗೆ 12ನೇ ಆಟಗಾರರು ಕಮೆಂಟೆಡ್ ಬಾಕ್ಸ್ಗೆ ಬರಬೇಕು ಅನ್ನೋದಾಗಿ